अस्सलाम वालेकुम, आदाब। मास मीडिया में आपका स्वागत है। मैं सैयद अमजद। आज ಇವತ್ತಿನ ದಿವಸ ನಾವು ಹುಲ್ಸೂರ್ಗೆ ಹೋಗ್ತಾ ಇದ್ದೆವು. ಮುಂಚೆ ಬೇಲೂರಲ್ಲಿ ಒಂದು ತಿಂಗಳು ಮುಂಚೆ ಒಂದು ಫಂಕ್ಷನಿಗೆ ಹೋಗಿದಾಗ ಇದೇನು ಬಾಲ್ಕುಂದ ಟು ಬೇಲೂರು ಒಳಗಡೆ ಏನೋ ರೋಡ್ PWD ಇಲಾಖೆದಿಂದ ಏನೋ ರೋಡ್ ಆಗ್ತಾಯಿತ್ತು. ಆ ರೋಡ್ ನೋಡಿದಾಗ ನಾವೆಲ್ಲ ಕಾಂಟ್ರಾಕ್ಟರ್ ಯಾಕೆ ಮಾಡ್ತಾ ಇದ್ದಾಗ ಅಂತ ನಾವು ಕೇಳಿದೆವು. ಇಲ್ಲಿ ಮಷೀನು ಇತ್ತು, ಅವತ್ತು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆವು. ಲೇಬರ್ಗಳಿಗೂ ಕೇಳಿದೆವು, ಏನು ಇದು ಯಾಕೆ ಕೆಲಸ ಮಾಡ್ತಾ ಇದ್ದಾಗ, ಯಾವ ಇಲಾಖೆದಾಗ ಮಾಡ್ತಾ ಇದ್ದಾಗ. ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಶಗಣು ಸಲಗಾಕ. ಆ MLA ಅಂತ ಭೀ ಹೆಸರು ತೊಗೊಂಡಿಲ್ಲ ಅವರು. ಯಾಕೆ ಮಾಡ್ತಾಗ ಅಂದಾಗ ಶಗಣು ಸಲಗಾಕ. ಇವತ್ತು ಈ ರೋಡ ನಾವು ನೋಡಿದಾಗ ಮತ್ತೆ ಪ್ಯಾಚಪ್ ಮಾಡ್ತಾ ಇದ್ದಾಗ ಎಲ್ಲಂದಲ್ಲಿ ಯಾಕೆ ಕಾಂಟ್ರಾಕ್ಟರ್ ಇದ್ದಾಗ ಅಂಬೋದ್ರ ಬಗ್ಗೆ ಬಹಿರಂಗ ಆಗಬೇಕು. ಇದು ಸುಮಾರು ಎಷ್ಟು ಕೋಟಿ ರೂಪಾಯಿದ ರೋಡ್ ಇದೆ. PWD ಇಲಾಖೆದಿಂದ ಪಾಟೀಲ್ಗೆ ನಮಸ್ಕಾರ. ಇದು ಇಲ್ಲಿ ನಾವು ಹುಲ್ಸೂರ್ಗೆ ನಡೆದಿದ್ದೆವು. ಮುಂಚೆ ಹುಲ್ಸೂರ್ಗೆ ಹೋಗಾಡಿ ನಾವು ಶಬ್ಬೀರ್ ಪಾಷಾಗ ಮಗನ ಮದಿ ಇತ್ತು. ಅವಾಗ ನೀವು ಇಲ್ಲಿಂದ AW ಇದ್ದಿಲ್ಲ. ಅವಾಗ ಇಲ್ಲಿ ನಾ ಬಂದಾಗ ಎಲ್ಲ ಕಾಂಟ್ರಾಕ್ಟಾಗಿ ಯಾಕೆ ಕೆಲಸ ಮಾಡ್ತಾರೆ ಅಂತಂದಾಗ ಅವಾಗ ಯಾರು ಹೇಳ್ತಾ ಇದ್ದಿಲ್ಲ ಅವತ್ತು ಕರೆಕ್ಟಾಗಿ. ಇದು ರೋಡ್ ಮತ್ತು ಇದು ಹೈವೇ ಏನೋ ರೋಡ್ ಅದ ನಮ್ಮದು ಸ್ಟೇಟ್ ಹೈವೇ. ಎಲ್ಲ ಡಾಂಬರ್ ಪ್ಯಾಚಪ್ ಮಾಡತ್ತಾಗ ಡಾಂಬರ್ ಎಲ್ಲ ಕಿತ್ತು ಹೋಗ್ಲತ್ತದ. ಇದು ಏನು ಪರಿಸ್ಥಿತಿ ಎಂಬುದು ನಾವು ನಿಮಗೆ ಕೇಳಕ್ಕೆ ಬಯಸ್ತಾ ಇದ್ದೇವೆ. ಹಾಗೆ ಡಾಂಬರ್ ಕಂಟೆಂಟು ಕಮ್ಮದ. ಮತ್ತು ಕೆಳಗೆಲ್ಲ ನೀವು ನೋಡಿದಾಗ ಇಲ್ಲೆಲ್ಲ ಮಣ್ಣೆಲ್ಲ ಕೆದಗೆ ಆಗಿಂದಾಗೆ ಅಲ್ಲೇ ಪ್ಯಾಚಪ್ ಮಾಡಿದ್ದದ ಇದು ರೋಡ. ಹಾಂ, ಇಲ್ಲ ಇದು ಲೋಕಾಯುಕ್ತಿಗೆ ಹಾಕಿದ್ದು ನಾವು ಏನು ಬಿಡಲ್ಲ. ಅವಾಗ ಯಾಕೆ ಬಂದಾಗ ಶಗಣು ಸಲಗಾಗೆ ಮಾಡತ್ತಾಗಂತ ಕಾಂಟ್ರಾಕ್ಟಾಗ ಹೆಸರು ಕೇಳಿದಾಗ ಹೇಳ್ತಾಗಂತಾಗ ಕಾಂಟ್ರಾಕ್ಟಾಗ ಆಗ್ಯಾಗ ಏನಾಗ್ಯಾಗ ಲೇಬರ್ಗಳು ನಮ್ಮಲ್ಲಿ ವಿಡಿಯೋ ಅದ. ಅದು ಯಾರೇ ಮಾಡಲಿ ನಮಗೆ ಅಂಬದೇನು ಕ್ವಾಲಿಟಿ ಕೆಲಸ ಆಗ್ಬೇಕು. ಇದ್ರೊಳಗೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರಾವು ಈ ರೋಡಿನ ಓಡಾಡ್ತಾಗ ಅವಾಗ ಭೀ ಹಾಲತ್ ನೋಡ್ತಾ ಇರ್ತಾರ. ಯಾವಾಗ ಮಾಡಿಲ್ಲ ಇದು ಕ್ವಾಲಿಟಿದಾಗ ಇನ್ಸ್ಪೆಕ್ಷನಿಗೆ ನಾವು ಲೆಟರ್ ಬರೀತೇವೆ. ಈಗ ನಾನು ನೋಡಿ ನಾನು ನಿಮಗೆ ಫೋನ್ ಮಾಡಿದ್ದೆ ಅಂತೇಳಿ. ಇದು ಎಷ್ಟದಾಗ ಇದು ಕಿಲೋಮೀಟರ್ ಡಿಸ್ಟೆನ್ಸ್ ಎಷ್ಟದ ಇದು? 3 ಕೋಟಿ ಇದು ಒಂದು ರೀಚ, ಈ 1 ಕೋಟಿ ಇದು ಒಂದು ರೀಚ ಆದ. ಹುಲ್ಸುರ್ದಾಗ ಭೀ ಸ್ವಲ್ಪ, ಇಲ್ಲಿ ಇನ್ ಬಿಟ್ವೀನ್ ಭೀ ಸ್ವಲ್ಪ ಅದ. ಪೂಗ ಕಿತ್ತೋಗ್ಯದ. ಇಲ್ಲ ಅದಕ್ಕೆ ನೀವು ಸ್ವಲ್ಪ ನಾಳೆ ನಾವು ಲೆಕ್ಕ ಕಳ್ಸ್ಕೊಂಬಂದೆ ಮತ್ತೆ ನೀವು ಅನ್ಕೋಗಿ ಬರ್ದಾಕ್ಬೇಕು. ಇಲ್ಲ ಯಾವುದೇ ನಮ್ಮ ತಾಲೂಕದ ಏನೇ ಕೆಲಸ ಇದ್ದಾಗ ಕ್ವಾಲಿಟಿ ಆದಾಗೆ ಓಕೆ. ಅದೇ ಬಿಲ್ಕುಲ್ ನಾ ಮಂಡ್ಯದಿಂದ ನಿಮಗೆ ಲೆಟರ್ ಕಳಿಸ್ತೀನಿ. ಥ್ಯಾಂಕ್ ಯು. ಈಗ ನಾನು ಲೈವ್ ಮುಖಾಂತರ ಬಗೋದೇನಂದಾಗ ಎಲ್ಲೇ ಹೋದಾಗೂ ಕೂಡ ಬಸವ ಕಲ್ಯಾಣದಾಗ ಯಾವ ಕೆಲಸ ಯಾಕೆ ಮಾಡ್ಲತ್ತಾಗ ಅಂಬೋದು ಬೋರ್ಡ್ ಎಲ್ಲೂ ಇಲ್ಲ. ಅದ್ರ ಜೊತೆಯಲ್ಲಿ ಯಾವ ಇಲಾಖೆದಾಗೂ ಮಾಡ್ತಾ ಇದ್ದಾಗ, ಎಷ್ಟು ಅಮೌಂಟ್ ಮಾಡ್ತಾ ಇದ್ದಾಗ, ಯಾವ ಕಾಂಟ್ರಾಕ್ಟಾಗ ಇದ್ದಾಗ, ಆ ಕೋರ್ಟ್ ಕೆಲಸ ಮಾಡ್ತಾ ಇದ್ದಾಗ ಕೋರ್ಟಿಗೂ ಕೂಡ ಬೋರ್ಡ್ ಇಲ್ಲ. ಎಲ್ಲೇ ಕೇಳಿದಾಗೂ ಕೂಡ ನಾವು ಬೋರ್ಡ್ ಇಲ್ಲ, ಕಾಂಟ್ರಾಕ್ಟಾಗ ಯಾಕಪ್ಪ ಅಂದಾಗ ಶಗಣು ಸಲಗಾಗಂತಾಗ ನಾವೊಂದು MLAಗೆ ಕೇಳಕ್ಕೆ ಬಯಸ್ತೀನಿ. ನೀವು ಕಾಂಟ್ರಾಕ್ಟಾಗ ಇದ್ದಾಗ ಏನು ನಿಮ್ಮ ಹೆಸರಿಗೆ ದುರುಪಯೋಗ ಮಾಡ್ತಾ ಇದ್ದಾಗ ನೀವು ಕೂಡ ಎನ್ಕ್ವೈರಿ ಮಾಡಿರಿ. ಎಲ್ಲೇ ಒಂದು ಸಣ್ಣ ಕೆಲಸ ಮಾಡತ್ತಿಗೂ ಶಗಣು ಸಲಗಾಕ MLAನೂ ಅಂಬಲ್ಗೆ ಲೇಬರ್ಗಳು ನಿಮ್ಮ ಮರ್ಯಾದೆ ತೆಗಿತಾ ಇದ್ದಾಗ ಅದಕ್ಕೆ ನಾವು ಅಂಬೋದೇನು
ನೀವೊಂದು 2 ಲಕ್ಷ ಮತದಾರರದು ನೀವು ಶಾಸಕಿದ್ರಿ. ಇಂಥ ಚಿಲ್ಲರ ಕೆಲಸದಾಗ ದಯವಿಟ್ಟು ನೀವು ಹೋಗಬೇಡ್ರಿ. ನಮ್ಮ ಬಸವ ಕಲ್ಯಾಣದಾಗ ಸಾಕಷ್ಟು ಕಾಂಟ್ರಾಕ್ಟರ್ಗಳು ಒಳ್ಳೆ ಕಾಂಟ್ರಾಕ್ಟರ್ ಇದ್ದಾಗ ನಾವು ಎಂದೂ ನೋಡಿಲ್ಲ ಈ ರೀತಿ ಕೆಲಸ ಆಗಿದ್ದು. ನನ್ನ ಕೈ ಮ್ಯಾಗ 10 ವರ್ಷದ ಮೊದಲಿಂದ ಗೋಡ ಇನ್ನೂ ಕೂಡ ಇದ್ದಾವೆ. ನೀವು ದಯವಿಟ್ಟು ಇದ್ರ ಬಗ್ಗೆ ನೀವು ಇನ್ಸ್ಪೆಕ್ಷನ್ ಮಾಡಬೇಕು. ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ನಾವು ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಕೂಡ ಮನವಿ ಮಾಡ್ತೀನಿ. ಏನಿದು ಪರಿಸ್ಥಿತಿ ನಮ್ಮ ತಾಲೂಕದಾಗ ಯಾವೇ ಗೋಡ್ ಮಾಡ್ತಾಗ ಕಿತ್ತು ಹೋಗ್ತಾವ. मैं ये बोलना चाहूँ कि लाइव अभी मैं उत्सुक जागा था, 1.5 महीने के अंदर 2 बार रोड पूरा निकाल के फिर रिपेयरिंग होगा. नया रोड अंदर मिट्टी देखो आप 4 करोड़ का रोड पूरा खत्म हो गए. वैसे ही सस्तापुर बंगले का भी रोड आप देख रहे, वो भी डैमेज है. सिटी के अंदर आप देख रहे जितने भी खड्डे पड़े देखने वाले नहीं. और जो भी लोग पूछे कौन सा काम कर रहे तो शरणों सलगर बोलते हैं. मैं ये पूछना चाहता हूँ कि एमएलए क्या कॉन्ट्रैक्टर है, ये जनप्रतिनिधि है. अगर तुम कॉन्ट्रैक्टर को मीटिंग बुलाओ ना, गांधी चौक में बुलाओ, गांधी जी के सामने करो, राष्ट्रपिता के सामने बैठ के कौन सा काम कौन करे. नहीं है कानून जो बनाए सो है संविधान डॉक्टर बाबा साहब का अम्बेडकर स्टैचू के सामने बैठ के बताओ लोगों को. मोदी साहब का फोटो लगाओ, देवेगौड़ा साहब का फोटो लगाओ. कौन सा काम किस गली में कौन सी गांव में कौन सी कॉन्ट्रैक्टर कर रहे बोलने का जनता को बताओ. जनता को बेवकूफ कोई कॉन्ट्रैक्टर कर रहा है अरे पकड़ के उसको अंदर डालने लगाओ. क्वालिटी नहीं है तो उसके ऊपर इंक्वायरी कराओ. आप चुप क्यों बैठ गए? तो आप पैसे आप जबरदस्त इसके अंदर आपका करप्शन का व्यवहार है, इसलिए आप चुप बैठ गए बोल के हमको लग रहा है. तुम्हारे पास वो ताकत है. मीटिंग में भी ओपन जितने फंड आए क्या क्या फंड नहीं आए लोगों को पूरा घर घर जैसा मोदी साहब हिसाब देते आप भी हिसाब देना बोल के हम रिक्वेस्ट करेंगे. अभी ये रोड का बोलो सभी गांव में जाऊंगा, जहाँ भी रोड बनाए पूछूंगा, जो नहीं हुए जरूर इंक्वायरी करने के लिए जनता का सपोर्ट लेके जनता का हक में हम बिल्कुल काम करने को तैयार हैं. और ये इंक्वायरी होना बोल के मैं रिक्वेस्ट करूँ.